ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. 2.74 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಕಳಪೆ ಮಣ್ಣು ಬಳಕೆ ಆರೋಪ. ಅಮೃತ್ ನಗರೋತ್ಥಾನ 4 ಯೋಜನೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮವಿಲ್ಲವೆಂದು ಸ್ಥಳೀಯರ ಅಸಮಾಧಾನ. ಪೌರ ಕಾರ್ಮಿಕನಿಗೆ ಜಮೀನು ವ್ಯವಹಾರದಲ್ಲಿ ದ್ರೋಹ ಮಾಡಿದ ಪಾಪಿಗಳು. 15 ಕೋಟಿ ಬೆಲೆ ಬಾಳುವ ಜಮೀನಿಗೆ 4.5 ಕೋಟಿ ವ್ಯವಹಾರ ಮಾಡಿ ಮೋಸದ ಆರೋಪ. ನ್ಯಾಯ ನೀಡಲು ಪೌರ ಕಾರ್ಮಿಕ ಅಳಲು. ಶಿಡ್ಲಘಟ್ಟ ತಾಲೂಕಿನ ರೇಷ್ಮೆ ಬೆಳೆಗಾರರ ಆರ್ಥಿಕ ಪ್ರಗತಿಗಾಗಿ ವಿವಿಧ ಯೋಜನೆಗಳ ವಿತರಣೆ. 279 ರೇಷ್ಮೆ ಬೆಳೆಗಾರರಿಗೆ 430 ಘಟಕ ಸೇರಿ ಒಟ್ಟು 49.5 ಲಕ್ಷ ವೆಚ್ಚದ ರೇಷ್ಮೆ ಉಪಕರಣಗಳ ವಿತರಿಸಿದ ಶಾಸಕ ರವಿಕುಮಾರ್. ವಾರ್ತೆಗಳ ವಿವರ. ಅಮೃತ್ ನಗರೋತ್ಥಾನ 4 ಯೋಜನೆಯಡಿ ನಗರದ ಗಾಂಧಿನಗರದಲ್ಲಿ 2.74 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯಲ್ಲಿ ಕಳಪೆ ಹಾಗೂ ಕಲುಷಿತ ಮಣ್ಣನ್ನು ಬಳಸಲಾಗುತ್ತಿದೆ ಎಂದು ಸ್ಥಳೀಯರು ಹಾಗೂ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ್ ಸಿಂಗ್ ಆರೋಪಿಸಿದ್ದಾರೆ. ಅಮೃತ್ ನಗರೋತ್ಥಾನ 4 ಯೋಜನೆಯಡಿ ನಗರದ ಗಾಂಧಿನಗರದಲ್ಲಿ 2.74 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯಲ್ಲಿ ಕಳಪೆ ಹಾಗೂ ಕಲುಷಿತ ಮಣ್ಣನ್ನು ಬಳಸಲಾಗುತ್ತಿದೆ ಎಂದು ಸ್ಥಳೀಯರು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಸಿಂಗ್ ಆರೋಪಿಸಿದ್ದಾರೆ. ಅವರು ಕಳಪೆ ಕಾಮಗಾರಿ ಗುಣಮಟ್ಟದ ಬಗ್ಗೆ ಮಾಧ್ಯಮಗಳಿಗೆ ತೋರಿಸಿ ಮಾತನಾಡಿದ ಅವರು, ಗಾಂಧಿನಗರದ ಸೀನಪ್ಪ ಅವರ ಮನೆಯಿಂದ ಐಪಾಳ್ಯದ ಮಾಜಿ ಕೌನ್ಸಿಲರ್ ಮಂಜು ಅವರ ಮನೆ ಮಾರ್ಗವಾಗಿ ಟವರ್ ವೆಂಕಟೇಶ್ ಅವರ ಮನೆಯವರೆಗೆ ಹೊಸ ರಸ್ತೆ ಹಾಗೂ ವ್ಯವಸ್ಥಿತ ಚರಂಡಿ ನಿರ್ಮಾಣಕ್ಕಾಗಿ ವಿವರವಾದ ಯೋಜನಾ ವರದಿ ಸಿದ್ಧಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ರಸ್ತೆಯ ಅಡಿಪಾಯಕ್ಕೆ ಗುಣಮಟ್ಟವಿಲ್ಲದ ಗಲೀಜು ಮತ್ತು ಕೆಲಸಕ್ಕೆ ಬಾರದ ಮಣ್ಣನ್ನು ಹಾಕಲಾಗುತ್ತಿದೆ. ಈ ಕುರಿತು ಸಂಬಂಧಪಟ್ಟ ನಗರಸಭೆ ಇಂಜಿನಿಯರ್ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಇದೇ ರೀತಿಯಲ್ಲಿ ಕಾಮಗಾರಿ ಮುಂದುವರೆದರೆ ರಸ್ತೆ ಶೀಘ್ರದಲ್ಲಿ ಹಾಳಾಗುವ ಸಾಧ್ಯತೆ ಇದ್ದು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣ ವ್ಯರ್ಥವಾಗಲಿದೆ ಎಂಬ ಆತಂಕ ವ್ಯಕ್ತಪಡಿಸಿದರು. ನಮಸ್ಕಾರ. ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಸತ್ಯನಾರಾಯಣ್ ಸಿಂಗ್, ಸ್ಥಳೀಯ ನಿವಾಸಿ, ವಾರ್ಡ್ ನಂಬರ್ 16 ಗಾಂಧಿನಗರ. ಸರ್, ಇದು ಗಾಂಧಿನಗರ ಮೈನ್ ರೋಡಿಂದ ಇಡ್ಲಿಪಾಳ್ಯ ಸೇರುವಂಥ ರಸ್ತೆಗೆ ನಗರಸಭೆಯಿಂದ ಟೆಂಡರ್ ಆಗಿರುವಂಥದ್ದು 2,74,10,00,000 ರೂಪಾಯಿ ಟೆಂಡರ್ ಆಗಿದೆ ಸರ್. ಗುತ್ತಿಗೆದಾರರಾಗಿ ಅವರು ಬರೀ ಕಳಪೆ ಕಾಮಗಾರಿ 6 ತಿಂಗಳಾಗಿದೆ. 6 ತಿಂಗಳಿಂದ ಕೂಡ ಬರೀ ಕಾಟಾಚಾರಕ್ಕೆ ಬರ್ತಾರೆ, ಕಾಟಾಚಾರಕ್ಕೆ ಹೋಗ್ತಾರೆ, ಕಾಟಾಚಾರಕ್ಕೆ ಕೆಲಸ ಮಾಡ್ತಿದ್ದಾರೆ. 6 ತಿಂಗಳಿಂದ ಯಾವುದೇ ಸರಿಯಾದ ಕಾಮಗಾರಿ ಮಾಡ್ತಾರೆ. ಬರೀ ಕಳಪೆ ಕಾಮಗಾರಿ ನೋಡಿ, ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀವಿ. ಎಲ್ಲಿಂದನೂ ರಸ್ತೆಯನ್ನು ತೆಗೆದಂಥ ಮಣ್ಣನ್ನು ತೆಗೆದುಕೊಂಡ್ಬಂದು ಇಲ್ಲಿ ಹಾಕಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ. ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡೋಣ ಅನ್ನೋ ಮನೋಭಾವ ಇಲ್ಲ ಅವರಿಗೆ. ಅವ್ರು ಹೆಂಗಂದರೆ ಕಾಟಾಚಾರಕ್ಕೆ ಬರ್ತಾರೆ, ಕಾಟಾಚಾರಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರಾ, ರಸ್ತೆ ಆಗಿದೆಯಾ ಅದನ್ನು ಬಿಟ್ಟರೆ ಅಧಿಕಾರಿಗಳು ಪರಿಶೀಲನೆ ಮಾಡೋಣ, ಹೇಗಿದೆ ಕಳಪೆ ಕಾಮಗಾರಿನ ರಸ್ತೆ ಸುರಕ್ಷಿತ ಮಾಡ್ತಿದ್ದಾರಾ ಅನ್ನೋ ಏನು ಪರಿಶೀಲನೆ ಮಾಡುವಂಥದ್ದು ಅಧಿಕಾರಿಗಳು ಇಲ್ಲ. ಸರ್, ಗಾಂಧಿನಗರದಿಂದ ಕೀರ್ತಿನಗರಕ್ಕೆ ಹೋಗುವಂಥ ರಸ್ತೆ ಇದು. ದೊಡ್ಡ ಲಾರಿಗಳು, ವೆಹಿಕಲ್ ಎಲ್ಲ ಬರ್ತಾ ಇರ್ತವೆ. ತುಂಬ ಕಳಪೆ ಕಾಮಗಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ದಿವಸ ಯಾವ ರೀತಿ ರಸ್ತೆಗಳನ್ನು ಇವು ಕೊಡುವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಧಿಕಾರಿಗಳು ಶೀಘ್ರದಲ್ಲೇ ಬಂದು ಈ ಕಳಪೆ ಕಾಮಗಾರಿಯನ್ನು ಮಾಡ್ತಿರುವಂಥ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಕಳಪೆ ಮಣ್ಣಿನ ಬಳಕೆಯನ್ನು ತಕ್ಷಣ ನಿಲ್ಲಿಸಬೇಕು. ಗುಣಮಟ್ಟದ ಸಾಮಗ್ರಿಗಳಿಂದ ರಸ್ತೆ ನಿರ್ಮಾಣ ಮಾಡಬೇಕು. ತಾಂತ್ರಿಕ ಪರಿಶೀಲನೆ ನಡೆಸಿ ವರದಿ ಬಹಿರಂಗಪಡಿಸಬೇಕು. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸತ್ಯನಾರಾಯಣ್ ಸಿಂಗ್ ಆಗ್ರಹಿಸಿದರು. ಕಾಮಗಾರಿಯ ಬಗ್ಗೆ ಸ್ಥಳೀಯ ನಿವಾಸಿಗಳು ಸಹ ಆಕ್ರೋಶ ವ್ಯಕ್ತಪಡಿಸಿ ಕಾಮಗಾರಿಯಲ್ಲಿ ಗುಣಮಟ್ಟದ ವಸ್ತುಗಳನ್ನು ಮಾತ್ರ ಬಳಸುವಂತೆ, ಕಳಪೆ ಮಣ್ಣಿನ ಬಳಕೆಯನ್ನು ತಕ್ಷಣವೇ ನಿಲ್ಲಿಸಿ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಹಾಗೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.
ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿರುವುದರಿಂದ ದಲಿತರಿಗೆ ಅನ್ಯಾಯವಾಗುತ್ತಿದೆ. ದಲಿತ ಕುಟುಂಬವೊಂದಕ್ಕೆ ತಮ್ಮ ಜಮೀನು ವ್ಯವಹಾರ ನಡೆಸಿ ಅರ್ಧದಷ್ಟು ಹಣ ವಾರಸುದಾರರಿಗೆ ನೀಡಿ ಉಳಿದ ಬಾಕಿ ಹಣ ಕೊಡದೆ ಸತಾಯಿಸುತ್ತಿರುವ ಪ್ರಸಂಗ ನಡೆದಿದ್ದು, ದಲಿತ ಕುಟುಂಬಕ್ಕೆ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವುದು ನಿದರ್ಶನವಾಗಿದೆ. ದೇವನಹಳ್ಳಿಯ ಪೌರ ಕಾರ್ಮಿಕ ಮುನಿಯಪ್ಪ ಎಂಬುವರು ಸ್ವಚ್ಛಗಾರರಾಗಿ ಪುರಸಭೆಯಲ್ಲಿ ಕರ್ತವ್ಯ ಸಲ್ಲಿಸುತ್ತಿದ್ದಾರೆ. ಆದರೆ ಇವರ ಪಿತ್ರಾರ್ಜಿತ ಆಸ್ತಿ ಸಂಬಂಧ ದೇವನಹಳ್ಳಿ ತಾಲೂಕಿನ ಸೌತೆಗೌಡನಹಳ್ಳಿ ಗ್ರಾಮದಲ್ಲಿರುವ ಹಳೆ ನಂಬರ್ 393, ಹೊಸ ನಂಬರ್ 59 ಈ ಸರ್ವೆ ನಂಬರ್ ಜಮೀನು 4.5 ಕೋಟಿ ರುಗಳಿಗೆ ವ್ಯವಹರಿಸಿ ಜಮೀನು ವಾರಸುದಾರರಿಗೆ ಬಾಕಿ ಹಣ ನೀಡದೆ ಮೋಸ ಮಾಡಿದ್ದಾರೆ. 41 ಲಕ್ಷ ರು ನಗದು ವ್ಯವಹಾರವಾಗಿದೆ ಎಂದು ತೋರಿಸಿದ್ದಾರೆ. ಇವತ್ತಿನ ದಿನಗಳಲ್ಲಿ ನಗದು ವ್ಯವಹಾರ ಮಾಡಲು ಕಾನೂನಿನಡಿ ಅವಕಾಶವೇ ಇಲ್ಲ. ಹಾಗಾಗಿ ಅವರಿಗೆ ಸೇರಬೇಕಿರುವ ಹಣ ಸೇರಿಲ್ಲ. 2.5 ಕೋಟಿ ರುಗಳು ಮಾತ್ರ ಜಮೀನು ವಾರಸುದಾರರಿಗೆ ಸೇರಿದೆ. ಉಳಿಕೆ ಹಣ ನೀಡದೆ ಮೋಸ ಮಾಡಿದ್ದಾರೆ. ಭೂದಳ್ಳಾಳಿಗಳ ಮೋಸದ ಜಾಲಕ್ಕೆ ಕಡಿವಾಣ ಹಾಕಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಅನ್ಯಾಯಕ್ಕೊಳಗಾಗಿರುವ ದಲಿತ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಮ್ಯಾಥ್ಯೂ ಮುನಿಯಪ್ಪ ಆಗ್ರಹಿಸಿದ್ದಾರೆ. ಪೌರ ಕಾರ್ಮಿಕನ ಜಮೀನು ವಾರಸುದಾರ ಮುನಿಯಪ್ಪ ಮಾತನಾಡಿ, 2023ರಲ್ಲಿ ಜಮೀನು ಮಾರಾಟ ಮಾಡಲಾಗಿದೆ. ಸರ್ಕಾರಿ ಬೆಲೆ ತೋರಿಸಿ ಅನಕ್ಷರಸ್ಥರಾದ ನಮಗೆ ಬಾಕಿ ಹಣವನ್ನು ಕೊಡದೆ ಸತಾಯಿಸಿದ್ದಾರೆ. ಕುಟುಂಬದಲ್ಲಿ ಮಕ್ಕಳಿದ್ದಾರೆ, ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಮನೆ ಮಠವೇನೂ ಕಟ್ಟಿಲ್ಲ. ನಮಗೆ ಹೆಣ್ಣು ಮಕ್ಕಳಿದ್ದಾರೆ. ನಮಗೆ ಬರಬೇಕಾದ ಹಣ ನೀಡದೆ ಕೊಡ್ತೀನಿ ಎಂದು ಹೇಳಿದ ದಳ್ಳಾಳಿಗಳು ಪರ್ಯಾಯ ಜಮೀನು ಸಹ ನೀಡಿರುವುದಿಲ್ಲ. ದಲಿತರಿಗೆ ಅನ್ಯಾಯವಾಗುತ್ತಿದೆ. ಇದರಿಂದ ಸಾಕಷ್ಟು ನೋವು ಅನುಭವಿಸುವಂತಾಗಿದೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಿಸಲಾಗಿದೆ. ಬಡವರಿಗೆ ಮೋಸ ಮಾಡುವ ಯಾರೇ ಬಲಾಢ್ಯರಾಗಲಿ ನ್ಯಾಯಯುತವಾಗಿ ಅವರಿಗೆ ಸಿಗಬೇಕಾದ ನ್ಯಾಯವನ್ನು ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಕೊಡಿಸಬೇಕು. ಇಲ್ಲವಾದರೆ ಉಗ್ರ ಹೋರಾಟದ ಮೂಲಕ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ತಮಗಾಗಿರುವ ಅನ್ಯಾಯವನ್ನು ತೋಡಿಕೊಂಡರು. ದೇವನಹಳ್ಳಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ಸಾಕಷ್ಟು ಈ ನೋಡಿ ಇದೊಂದು ಶಾಂಪಲ್ಲು ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಅಷ್ಟೇ. ಥರ ಸಾಕಷ್ಟು ಇದ್ದಾವೆ. ಒಬ್ಬ ಇವತ್ತು ಮುನಿಯಪ್ಪನವರು ಒಬ್ಬ ಪೌರ ಕಾರ್ಮಿಕ ಇವತ್ತು ಕಸ ಗುಡಿಸ್ತಾನೆ, ಕಸ ತೆಗಿತಾ ಇದ್ದಾನೆ. ಆದರೂ ಇವತ್ತು ಈ ಜಾಗ ಇದೆಯಲ್ಲ, ಏನು ಸೌತೆಗೌಡನಹಳ್ಳಿ ಬಳಿಯಲ್ಲಿ ಅಂತ ಹಳೆ ನಂಬರು 393, ಹೊಸ ಸರ್ವೆ ನಂಬರ್ 590. ಈ ಸರ್ವೆ ನಂಬರಲ್ಲಿ 4.25 ಕೋಟಿಗೆ ವ್ಯಾಪಾರ ಮಾಡಿಕೊಂಡು ಕೆಲವು ದಳ್ಳಾಳಿಗಳು ಇವರಿಗೆ ಹಣನೂ ಕೊಡ್ದಿರಾನೆ ಮೋಸ ಮಾಡಿದ್ದಾರೆ. ಆಮೇಲೆ 41 ಲಕ್ಷ ಕ್ಯಾಶ್ ಕೊಟ್ಟಿದ್ದೀವಿ ಅಂತ ಕೂಡ ತೋರಿಸಿದ್ದಾರೆ. ಇವತ್ತು ಕ್ಯಾಶ್ ಕೊಡೋದಕ್ಕೆ ಅವಕಾಶಗಳೇ ಇಲ್ಲ. ಯಾಕಂದರೆ ಇವತ್ತು ಏನು ಕೋರ್ಟ್ ಆದೇಶಗಳು ಕೂಡ ಇದ್ದಾವೆ ಆ ಥರ ಕೊಡಬಾರ್ದು ಅನ್ನೋದಕ್ಕೆ. ಸೊ ಹಂಗಾಗಿ ಇವತ್ತು 4.25 ಕೋಟಿ ಅವ್ರಿಗೆ ದುಡ್ಡೂ ಸೇರಿಲ್ಲ. ಆಮೇಲೆ ಅವ್ರಿಗೆ ಇದುವರೆಗೂ ಅಮ್ಮಮ್ಮ ಅಂದರೆ 2.5 ಕೋಟಿ ಸೇರಿರ್ಬೋದು ಅಷ್ಟು ಬಿಟ್ಟರೆ. ಇನ್ನು ಆಮೇಲೆ ಈ ಜಾಗ ಬಂದು ಇವತ್ತು 15 ಕೋಟಿಗಿಂತ ಮೇಲೆ ಇರೋಂಥ ಜಾಗ ಇದು. ಸೊ ಹಂಗಾಗಿ ಇವತ್ತು ಏನು ಈ ಭೂದಳ್ಳಾಳಿಗಳಿದಾರೋ ಇವರು ನಿಲ್ಲಿಸಬೇಕು. ಆಮೇಲೆ ಮಲ್ಲೇಶ್ ಗೌಡ ಮತ್ತು ಅವರು ಏನು ಸಹಚರ ಇದ್ದಾರಲ್ಲ ಅವ್ರ ಮೇಲೆ FIR ಆಗಬೇಕು. ಯಾಕಂದರೆ ಇದು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ, SC/ST ಆಯೋಗಕ್ಕೆ ಎಲ್ಲದಕ್ಕೂ ಕೂಡ ಹೋಗುತ್ತೆ. ಇವತ್ತು ದಲಿತರ ಜಮೀನುಗಳನ್ನು ಕಬಳಿಸ್ತಾ ಇರ್ತಕ್ಕಂಥ ಇಂತಹ ಅನೇಕ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕಾನೂನು ರೀತಿ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇವರಿಗೆ ಪರಿಹಾರ ಸಿಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಶಿಡ್ಲಘಟ್ಟ ತಾಲೂಕಿನ ರೇಷ್ಮೆ ಬೆಳೆಗಾರರ ಆರ್ಥಿಕ ಪ್ರಗತಿ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಯೋಜನೆಯಡಿ 279 ರೇಷ್ಮೆ ಬೆಳೆಗಾರರಿಗೆ 430 ಘಟಕ ಸೇರಿ ಒಟ್ಟು 49.5 ಲಕ್ಷ ವೆಚ್ಚದಲ್ಲಿ ಅರ್ಹ ಫಲಾನುಭವಿಗಳಿಗೆ ರೇಷ್ಮೆ ಉಪಕರಣಗಳು ಹಾಗೂ ಸಬ್ಸಿಡಿ ಸೌಲಭ್ಯಗಳನ್ನು ವಿತರಿಸಲಾಗುತ್ತಿದೆ ಎಂದು ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟದ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ರೇಷ್ಮೆ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ರೇಷ್ಮೆ ಹುಳು ಸಾಕಾಣಿಕೆ ಫಲಾನುಭವಿಗಳಿಗೆ ಸಲಕರಣೆ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ರವಿಕುಮಾರ್, ಕ್ಷೇತ್ರದ ಒಟ್ಟು 279 ಅರ್ಹ ರೇಷ್ಮೆ ಬೆಳೆಗಾರರನ್ನು ಈ ಯೋಜನೆಗಾಗಿ ಆಯ್ಕೆ ಮಾಡಲಾಗಿದೆ. ಇವರಿಗೆ ರೇಷ್ಮೆ ಹುಳು ಸಾಕಾಣಿಕೆಗೆ ಅಗತ್ಯವಿರುವ ಕ್ರಿಮಿನಾಶಕ ಸ್ಪ್ರೇಯರ್ಗಳು, ಶೆಡ್ ನೆಟ್ಗಳು, ಚಂದ್ರಿಕೆಗಳು ಮತ್ತು ಸೋಲಾರ್ ದೀಪಗಳನ್ನು ವಿತರಿಸಲಾಗುತ್ತಿದೆ. ಸರ್ಕಾರದ ನಿಯಮಾವಳಿಯಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 90% ಸಬ್ಸಿಡಿ ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ 75% ಸಬ್ಸಿಡಿ ದರದಲ್ಲಿ ಈ ಸಲಕರಣೆಗಳನ್ನು ತಲುಪಿಸಲಾಗುತ್ತಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ
ಇವತ್ತು ರೇಷ್ಮೆ ಇಲಾಖೆ ವತಿಯಿಂದ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರೇಷ್ಮೆ ಬೆಳೆಗಾರರಿಗೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆಯಡಿ ಬರ್ತಕ್ಕಂಥ ಇವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಇವತ್ತು ಅವಶ್ಯಕತೆ ಇರತಕ್ಕಂಥ ಸವಲತ್ತುಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ರಿ. ಇವತ್ತು ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 49,50,000 ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಸಬ್ಸಿಡಿಯನ್ನ ನಮ್ಮ ಕ್ಷೇತ್ರದವರು ಇವತ್ತು ರೈತರಿಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಏನಿವತ್ತು ರೇಷ್ಮೆ ಬೆಳೆಗಾರರಿಗೆ ಅವಶ್ಯಕತೆ ಇರ್ತಕ್ಕಂಥ ಇವತ್ತು ಸ್ಪ್ರೇಯರ್ಸ್ ಆಗ್ಬೋದು ಮತ್ತು ಶೇಡ್ ನೆಟ್ ಇರ್ಬೋದು, ಚಂದ್ರಂಕಿ ಇರ್ಬೋದು, ಇವತ್ತು ಸೋಲಾರು ದೀಪ ಇರ್ಬೋದು, ಮತ್ತೆ ಉಳು ಮನೆಯಲ್ಲಿ ಸ್ಪ್ರೇ ಮಾಡಕ್ಕೆ ಇವತ್ತು ಸಿಂಪಡಣೆ ಮಾಡಲಿಕ್ಕೆ ಇವತ್ತು ಸ್ಪ್ರೇಯರ್ಸ್ ಇರ್ಬೋದು, ಇನ್ನ ಹಲವಾರು ಸವಲತ್ತುಗಳನ್ನ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 90% ಸಬ್ಸಿಡಿ ಮತ್ತು ಜನರಲ್ ಅವರಿಗೆ 75% ಸಬ್ಸಿಡಿ ಅಂತ ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ್ಮೇಲೆ ಇದು ಮೊದಲನೇ ಬಾರಿಗೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರೈತರಿಗೆ ಈ ಒಂದು ಅವಕಾಶ ಸಿಕ್ಕೈತೆ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ನಾನು ಅವ್ರಿಗೊಂದು ಸೂಚನೆಯನ್ನು ಕೊಟ್ಟಿದ್ದೀನಿ. ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ರೇಷ್ಮೆ ಬೆಳೆಗಾರರು ಇರ್ಬೋದು, ವಾಣಿಜ್ಯ ಬೆಳೆಗಾರರು ಇರ್ಬೋದು, ಕೃಷಿ ಬೆಳೆಗಾರರು ಇರ್ಬೋದು, ಏನಿವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾದ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ಅವ್ರು ಸೂಚನೆ ಕೊಟ್ಟಿದ್ದಾರೆ. ಅದರ ಒಟ್ಟಾಗಿ ಏನಿವತ್ತು ಯೋಜನೆಗಳಿದೆ ಅಂತ ಹಲವಾರು ರೈತರಿಗೆ ಇದುವರೆಗೂ ಗಮನದಲ್ಲಿಲ್ಲ. ಪ್ರತಿ ರೈತರಿಗೆ ತಾವು ಪಾಂಪ್ಲೆಟ್ ಮಾಡಿ ತಲುಪಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಸಹ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಈ ಕ್ಷೇತ್ರದ ರೈತರಿಗೆ ಪ್ರಾಮಾಣಿಕತೆಯಿಂದ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ಆಡಳಿತ ಅವಧಿಯಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆಯು ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕವಾಗಿ ನೇರವಾಗಿ ನೈಜ ರೈತರಿಗೆ ತಲುಪಬೇಕು. ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಎಂದು ಶಾಸಕರು ಸ್ಪಷ್ಟಪಡಿಸಿದರು. ಸರ್ಕಾರದಿಂದ ರೇಷ್ಮೆ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗಳಲ್ಲಿ ಲಭ್ಯವಿರುವ ವಿವಿಧ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ರೈತನಿಗೂ ಮಾಹಿತಿ ತಲುಪಿಸಲು ಇಲಾಖೆಯ ಅಧಿಕಾರಿಗಳು ಕರಪತ್ರಗಳನ್ನು ಮುದ್ರಿಸಿ ಹಂಚಿಕೆ ಮಾಡಬೇಕೆಂದು ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಪ್ರದೇಶದ ಜನರು ಉದ್ಯೋಗ ಮತ್ತು ಜೀವನೋಪಾಯಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಸ್ಥಳೀಯ ಮಟ್ಟದಲ್ಲಿ ಆರ್ಥಿಕ ಸಬಲೀಕರಣ ಮತ್ತು ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದು ಅಗತ್ಯವಾಗಿದೆ. ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ಸರ್ಕಾರ ನೀಡಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಬಾಗೇಪಲ್ಲಿ, ಚೇಳೂರು ತಾಲೂಕುಗಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಗ್ರಾಮಗಳಲ್ಲಿ ಲಭ್ಯವಿರುವ ನೀರಿನ ಮಾಹಿತಿಯನ್ನು ಸಭೆಗೆ ತಿಳಿಸಿದರು. ಹಿಂದಿನ ಸಭೆಗಳಲ್ಲಿ ಚರ್ಚಿಸಿದ ಕುಡಿಯುವ ನೀರಿನ ಸಮಸ್ಯೆಯನ್ನು ಇದುವರೆಗೂ ಬಗೆಹರಿಸಿಲ್ಲ. ಜೊತೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದ ಅಧಿಕಾರಿಗಳ ವಿರುದ್ಧ ಶಾಸಕ SN ಸುಬ್ಬಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕುಡಿಯುವ ನೀರಿನ ಶಾಖೆಯ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಕುಡಿಯುವ
ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಗುಳೆ ಹೋಗುವುದು, ಗ್ರಾಮೀಣ ಭಾಗದಿಂದ ನಗರಗಳಿಗೆ ವಲಸೆ ಹೋಗುವುದು ತಡೆಯಲು ನಮ್ಮ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದೆ. ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸದ ದಿನಗಳನ್ನು ಮತ್ತು ಕೂಲಿಯನ್ನು ಹೆಚ್ಚಿಸಬೇಕು ಎಂದು ಈಗಾಗಲೇ ಚರ್ಚೆಗಳು ನಡೆಯುತ್ತಿವೆ ಎಂದು ಶಾಸಕರು ಹೇಳಿದರು. ನಾನು ಅಲ್ಲಿ ಹೋದಾಗ ಅವೆಲ್ಲ ನನ್ಗೆ ಬಂದಾಗ ನೀರಿಲ್ಲ, ಕುಡಿಯೋಕ್ಕಿಲ್ಲ, ನೀವೇನೋ ಏನು ಅವ್ರ ಬಾಯಿ ಗೊತ್ತು, ಅವ್ರ ಭಾಷೆ ಇದು ಮಾತಾಡ್ತಾರೆ. ನನಗೆ ಕೇಳ್ತಾ ಇದ್ದೀನಿ, ನನ್ನ ಕಷ್ಟ ಏನೇ ಇದೆ, ನಿಮ್ಮ ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡೋದು ನನಗೆ ಬಿಟ್ಟಿದ್ದು. ಯಾಕೆ ನನಗೇನು ತೊಂದರೆ ಇಲ್ಲ. ಅಕಸ್ಮಾತ್ ನೀವು ಅದನ್ನು ರಿಪೋರ್ಟ್ ಮಾಡಿ ಡೈರೆಕ್ಟ್ ನನಗಾದ್ರೂ ಫೋನ್ ಮಾಡಿ, ಸರ್ ಇಂಥ ಅಲ್ಲಿ ನೀರು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ನಾನು ನಿಮ್ಮ ವಾಟರ್ ಸಪ್ಲೈವರೆಗೂ ಈ ಹೋಗು ನನಗೂ ಗಮನ ತರ್ತಾನೆ ಇರಬೇಕು. ಒಂದು ಗ್ರೂಪ್ ಮಾಡಮ್ಮ, 2 ದಿವಸ ಈಗ PDO ಮಾಡ್ಕೊಂಡು ಏನು ಪ್ರಾಬ್ಲಮ್ ಇದೆ ಅದರಲ್ಲಿ ಇರಬೇಕು. ಇವಾಗ ಹಾಕ್ಸ್ಬಿಟ್ಟು ಏನು ನೀರು ಪ್ರಾಬ್ಲಮ್ ಯಾವ ಇಮ್ಮಿಡಿಯೇಟ್ ಇವ್ರು ನಮ್ಗೆ ಇರಬೇಕು, 3 ಜನ ಇಲ್ಲ ಮಾಡಬೇಕಲ್ಲ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಹುಲ್ಲಂಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಒತ್ತಾಯಿಸಿ ಆಗಸ್ಟ್ 3ರಂದು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ರಾಜ್ಯಾಧ್ಯಕ್ಷ KM ಸಂದೇಶ್ ಹೇಳಿದರು. ಕೋಲಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ KM ಸಂದೇಶ್, ಹುಲ್ಲಂಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿ ಗ್ರಾಮದ ಕೆಲವರು ಅಡ್ಡಿಪಡಿಸುತ್ತಿದ್ದು, ಕೂಡಲೇ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಸೋಮವಾರ 20,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮದಿಂದ ಜಿಲ್ಲಾ ಪಂಚಾಯಿತಿ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿ ಪ್ರತಿಭಟಿಸಲಾಗುವುದು ಎಂದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಭಾರತದ ಕಟ್ಟಕಡೆಯ ವ್ಯಕ್ತಿಗೂ ತನ್ನ ಹಕ್ಕನ್ನು ಪಡೆಯಲು ಸಂವಿಧಾನ ರಚಿಸಿದ್ದಾರೆ. ಭಾರತದ ಪ್ರತಿ ಪ್ರಜೆಗೂ ಅವರ ಆಶಯ ಸಿದ್ಧಾಂತಗಳು ಅವಶ್ಯಕ. ಆದರೆ ಕೆಲವರು ಅವರ ಆಶಯಕ್ಕೆ ಧಕ್ಕೆ ತರುವಂತಹ ಘಟನೆಗಳು ನಡೆಯುತ್ತಿವೆ. ಸಹಬಾಳ್ವೆಯಿಂದ ಬದುಕಿ ಬಾಳಬೇಕಾಗಿರುವ ಗ್ರಾಮಗಳಲ್ಲಿ ತಮ್ಮ ಸ್ವಾರ್ಥಕ್ಕೆ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹುಲ್ಲಂಕಲ್ಲು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಆದರೆ ಕೆಲ ದಲಿತ ವಿರೋಧಿಗಳು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ. ಈ ಸಂಬಂಧ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಕೂಡಲೇ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕು ಎಂದರು. ಸಮುದಾಯದವರು, ಎಲ್ಲ ಫ್ಯಾಮಿಲಿ, ಎಲ್ಲ ಕುಟುಂಬದವರು ಯಾರನ್ನಾದರೂ ಒಬ್ಬರನ್ನ ಕೈ ಎತ್ತು ಮುಗಿಬೇಕು ಅಂದರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ. ಆಮೇಲೆ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶದವ್ರೂ ಬಾಬಾ ಸಾಹೇಬ್ರ ಪ್ರತಿಮೆ ನಮಗೆ ಬೇಕಪ್ಪ, ನಮ್ಮ ಸಂಸ್ಥೆಯಲ್ಲಿರಬೇಕು, ನಮ್ಮ ದೇಶದಲ್ಲಿರಬೇಕು ಅಂತ ಖುಷಿಪಟ್ಟು ಅಂಬೇಡ್ಕರ್ ಅವ್ರ ಪ್ರತಿಮೆ ಹಾಕುವಂಥ ಕೆಲಸ ಮಾಡ್ತಾಯಿದೆ. ಆದರೆ ನಮ್ಮ ಹುಲ್ಲಂಕಲ್ಲು ಗ್ರಾಮದಲ್ಲಿ ಅವರು ಬೇರೆಯವ್ರಿಗೆಲ್ಲ ಮಾತಾಡುವಾಗ, ಅವರು ಬೇರೆ ಬೇರೆ ವೇದಿಕೆಗಳ ಮೇಲೆ ಬೇರೆ ಬೇರೆ ಕಡೆ ಎಲ್ಲ ಮಾತಾಡುವಾಗ ಅಂಬೇಡ್ಕರ್ ಅವ್ರು ಇಲ್ಲಾಂದರೆ ನಾವೇ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅಂಬೇಡ್ಕರ್ ಅವ್ರು ಇಲ್ಲಾಂದರೆ ನಮ್ಮ ಜೀವನನೇ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಆದರೆ ಹುಲ್ಲಂಕಲ್ಲು ಗ್ರಾಮದಲ್ಲಿರೋಂಥ ಕೆಲವರಿಗೆ ಅಂಬೇಡ್ಕರ್ ಅವರು ಆ ಜಾಗದಲ್ಲಿ, ಅಂದರೆ ಗ್ರಾಮದ ಮುಂದೆ ಇರೋಂಥದ್ದು ಇಷ್ಟ ಆಗದಿರ ಇರೋಂಥದ್ದು, ಅಲ್ಲೊಂದಷ್ಟು ಆಫೀಸರ್ಸ್ ಬಂದು ಮಾತಾಡಿರೋಂಥದ್ದು ವಿಡಿಯೋಸ್ ಇದೆ, ದಾಖಲೆಗಳಿದೆ. ಅದೆಲ್ಲ ಸಂಬಂಧಪಟ್ಟಂಗೆ ನಾವು 3ನೇ ತಾರೀಕು ನಡೆಸ್ತಾ ಇರೋಂಥ ಕಾಲ್ನಡಿಗೆ ಜಾಥಾ ಹೋರಾಟದಲ್ಲಿ ಹುಲ್ಲಂಕಲ್ಲು ಗ್ರಾಮದಿಂದ ಜಿಲ್ಲಾ ಪಂಚಾಯತ್ ಕಚೇರಿ ತನಕ 3ನೇ ತಾರೀಕು ಬಾಬಾ ಸಾಹೇಬ್ರ ಪ್ರತಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋಂಥ ಹೋರಾಟ. ಈ ಹೋರಾಟದಲ್ಲಿ ನಾನು ಯಾವ್ಯಾವ ಅಧಿಕಾರಿಗಳು ಬಂದು ಗ್ರಾಮಸ್ಥರ ಮೇಲೆ ಏನೇನು ಧಮಕಿಗಳು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಶೋ ಮಾಡಿದೆ. ಬಾಬಾ ಸಾಹೇಬರ ಒಂದು ಋಣದಲ್ಲಿರೋಂಥ ಅಧಿಕಾರಿಗಳು ಬಾಬಾ ಸಾಹೇಬ್ರ ಪ್ರತಿಮೆ ಬೇಡ ಅಂತ ಹೇಳ್ಬಿಟ್ಟು ಹೇಳೋಂಥದ್ದು ಏನೈತೆ? ಡಾಕ್ಯುಮೆಂಟ್ ಕೊಡಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಬಾಬಾ ಸಾಹೇಬ್ರ ಪ್ರತಿಮೆ ಆಗಬೇಕಂದ್ರೆ ನಾವು ಮಾಡಬೇಕಾಗಿರೋದು ಹೋರಾಟ. ಸಮಾಜ ಕಲ್ಯಾಣ ಇಲಾಖೆ ತಾನೇ ನೋಡಪ್ಪ, ರೆಸಲ್ಯೂಷನ್ ಮಾಡಿ ಎಲ್ಲ ಮಾಡಿ ಆ ಜಾಗದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಕೊಡ್ತಾರೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ, ಸಂಗ್ರಹ ಹಾಗೂ ಮಾರಾಟವನ್ನು ಸಂಪೂರ್ಣವಾಗಿ ತಡೆಯುವ ಉದ್ದೇಶದಿಂದ
ಅಬಕಾರಿ ಇಲಾಖೆ ರಾಜ್ಯಾದ್ಯಂತ ನಿರಂತರ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಚಿಂತಾಮಣಿ ಉಪವಿಭಾಗದ ಅಧಿಕಾರಿಗಳು ನಡೆಸಿದ ಯಶಸ್ವಿ ಕಾರ್ಯಾಚರಣೆಯಲ್ಲಿ ನಿಷೇಧಿತ ಮಾದಕ ವಸ್ತು ಎಂಡಿಎಂಎ ವಶಪಡಿಸಿಕೊಂಡು ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಅಬಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಜುಲೈ 20ರಂದು ರಾತ್ರಿ ಅಬಕಾರಿ ನಿರೀಕ್ಷಕರು ಸಿಬ್ಬಂದಿಯೊಂದಿಗೆ ಚಿಂತಾಮಣಿ ನಗರದ ಗಸ್ತು ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಬಂದ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ವೃತ್ತದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆಯ ಇಂಡಿಯನ್ ಆಟೋಮೊಬೈಲ್ ಅಂಗಡಿ ಮೇಲೆ ಅಬಕಾರಿ ಉಪ ಅಧೀಕ್ಷಕರು ಜಿಎಸ್ ಪಾಟೀಲ್ ನೇತೃತ್ವದ ದಾಳಿ ನಡೆಸಿದಾಗ ಅರ್ಬಾಜ್ ಪಾಷಾ ನವಾಜ್ ಪಾಷಾ ಎಂಬುವರ ಬಳಿ 2.210 ಗ್ರಾಂ ಎಂಡಿಎಂಎ ನಿಷೇಧಿತ ಮಾದಕ ವಸ್ತು ಪತ್ತೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆರೋಪಿ ಬಳಿ ಇದ್ದ ಮಾದಕ ವಸ್ತು ಸೇವನೆಗೆ ಬಳಸುವ ಗಾಜಿನ ಕೊಳವೆಯನ್ನು ಜಪ್ತಿ ಮಾಡಲಾಗಿದೆ. ಆರೋಪಿ ನೀಡಿದ ಮಾಹಿತಿ ಆಧಾರದ ಮೇಲೆ ಮತ್ತೊಬ್ಬ ಆರೋಪಿ ವಿರುದ್ಧವೂ ತನಿಖೆ ಮುಂದುವರೆದಿದೆ. ಜಪ್ತಿಪಡಿಸಿದ ವಸ್ತುಗಳ ಮೌಲ್ಯ ಸುಮಾರು 50,000 ಎಂದು ಅಬಕಾರಿ ಅಧಿಕಾರಿ ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಒಂದೇ ವಾರದಲ್ಲಿ ನಗರ ಮತ್ತು ನಗರ ಹೊರವಲಯದಲ್ಲಿ ನಿಷೇಧಿತ ಮಾದಕ ವಸ್ತು ಎಂಡಿಎಂಎ ಅಕ್ರಮ ಸಾಗಾಣಿಕೆ, ಸಂಗ್ರಹ ಮತ್ತು ಮಾರಾಟ ಮಾಡುತ್ತಿದ್ದವರನ್ನು ಪತ್ತೆ ಹಚ್ಚಿ ಒಬ್ಬ ಆರೋಪಿಯನ್ನು ಬಂಧಿಸಿ 1.85 ಲಕ್ಷ ಮೌಲ್ಯದ ಮಾಲನ್ನು ಜಪ್ತಿ ಮಾಡಲಾಗಿದೆ ಎಂದರು. ರಾತ್ರಿ ವೇಳೆ ನಗರದಲ್ಲಿ ದಾಳಿ ಮಾಡಿ ಸುಮಾರು 50,000 ಮೌಲ್ಯದ ಎಂಡಿಎಂಎ ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿದ್ದು, ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಠಾಣಾ ಪೊಲೀಸರು ಮಾದಕ ವಸ್ತುವಿನ ಬಗ್ಗೆ ಈವರೆಗೂ ಯಾವುದೇ ಪ್ರಕರಣ ಪತ್ತೆ ಹಚ್ಚದ ಬಗ್ಗೆ ಇದೀಗ ಚರ್ಚಾ ವಿಷಯವಾಗಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಾಗೇಪಲ್ಲಿ ಯುವ ಮುಖಂಡ ಅಮರನಾಥ್ ರೆಡ್ಡಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಅಲ್ಲದೆ ಸೇವಾ ಕಾರ್ಯಗಳ ಮೂಲಕ ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಾಗೇಪಲ್ಲಿ ಯುವ ಮುಖಂಡ ಅಮರನಾಥ್ ರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರಿಂದ ಸಾರ್ವಜನಿಕ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ ಬಳಿ ಇರುವ ಶಾಸಕ ಸುಬ್ಬಾರೆಡ್ಡಿ ಕಚೇರಿಯಲ್ಲಿ ಅಮರನಾಥ್ ರೆಡ್ಡಿ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ, ಪುರಸಭೆ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ನೂರಾರು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ಕೆಡಿಪಿ ಮಾಜಿ ಸದಸ್ಯರಾದ ಅಮರನಾಥ್ ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಹಣ್ಣು ಹಂಪಗಳನ್ನು ವಿತರಿಸಲಾಯಿತು. ಇದೇ ಥರ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾದ ಅಮರನಾಥ್ ರೆಡ್ಡಿ ಅವರು ಇದೇ ಹುಟ್ಟುಹಬ್ಬಗಳು 100 ವರ್ಷ ಖುಷಿಯಾಗಿ ಸಂಭ್ರಮಿಸುವಂತೆ ಮಾಡಿಕೊಳ್ಳುತ್ತಿದ್ದು, ಇದೇ ಈ ಬಾಗೇಪಲ್ಲಿನ ಜನತೆಗೆ ಇನ್ನಷ್ಟು ಸೇವೆ ಮಾಡಲು, ಅಭಿವೃದ್ಧಿ ಮಾಡಲು, ಮುಂದಿನ ಈ ಬಾಗೇಪಲ್ಲಿ ಕ್ಷೇತ್ರಕ್ಕೆ ರಾಜಕೀಯವಾಗಿ ಇನ್ನೂ ಬೆಳಿಬೇಕೆಂದು ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಒಂದ್ಸಲಿ ಜಿಲ್ಲಾ ಪರಿಷತ್ ಸದಸ್ಯರಾಗಬೇಕೆಂದು ಕೋರುತ್ತಾ ಈ ಅಮರನಾಥ್ ರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಯುವಕರ ಕಡೆಯಿಂದ, ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ, ನಮ್ಮ ಸಲೀಮು, ಅಂಬರೀಷು, ಅನೇಕ ನಮ್ಮ ಸ್ನೇಹಿತರಿಂದ ಅವರಿಗೆ ವಿಜೃಂಭಣೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
2.74 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಕಳಪೆ ಮಣ್ಣು ಬಳಕೆ ಆರೋಪ. ಅಮೃತ್ ನಗರೋತ್ಥಾನ 4 ಯೋಜನೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮವಿಲ್ಲವೆಂದು ಸ್ಥಳೀಯರ ಅಸಮಾಧಾನ. ಪೌರ ಕಾರ್ಮಿಕನಿಗೆ ಜಮೀನು ವ್ಯವಹಾರದಲ್ಲಿ ದ್ರೋಹ ಮಾಡಿದ ಪಾಪಿಗಳು. 15 ಕೋಟಿ ಬೆಲೆ ಬಾಳುವ ಜಮೀನಿಗೆ 4.5 ಕೋಟಿ ವ್ಯವಹಾರ ಮಾಡಿ ಮೋಸದ ಆರೋಪ. ನ್ಯಾಯ ನೀಡಲು ಪೌರ ಕಾರ್ಮಿಕ ಅಳಲು. ಶಿಡ್ಲಘಟ್ಟ ತಾಲೂಕಿನ ರೇಷ್ಮೆ ಬೆಳೆಗಾರರ ಆರ್ಥಿಕ ಪ್ರಗತಿಗಾಗಿ ವಿವಿಧ ಯೋಜನೆಗಳ ವಿತರಣೆ. 279 ರೇಷ್ಮೆ ಬೆಳೆಗಾರರಿಗೆ 430 ಘಟಕ ಸೇರಿ ಒಟ್ಟು 49.5 ಲಕ್ಷ ವೆಚ್ಚದ ರೇಷ್ಮೆ ಉಪಕರಣಗಳ ವಿತರಿಸಿದ ಶಾಸಕ ರವಿಕುಮಾರ್. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.